ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ ಮ್ಯಾಟ್ ಭಾಗದ 26th ಟಾಪಿಕ್ ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಅಥವಾ ಅಂಕಿಗಳಲ್ಲಿನ ಚಿಹ್ನೆಗಳು ಮತ್ತು ಸಂಕೇತಗಳು. ಈ ಟಾಪಿಕ್ ಅನ್ನ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಓಕೆ, ಸೊ ಡೈರೆಕ್ಷನ್ಸ್ ಅಥವಾ ಸೂಚನೆಗಳು. Choose and substitute the correct set of signs in place of star sequentially, selecting from the given alternatives to make the question meaningful. So ಕೊಟ್ಟಿರುವ ಸಮೀಕರಣಗಳನ್ನು ಅರ್ಥಪೂರ್ಣಗೊಳಿಸಲು ಕೊಟ್ಟಿರುವ ಯಾವ ಚಿಹ್ನೆಯ ಗಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಸ್ಟಾರ್ ಕೊಟ್ಟಿದಾರಲ್ಲ, ಸೊ ಸ್ಟಾರ್ ನ ಜಾಗದಲ್ಲಿ ಎ ಆಪ್ಷನ್ ಅಲ್ಲಿ ಇರುವುದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ಹೇಗ್ ಬರ್ಕೋಬೇಕು ಇದನ್ನ? 6 into 8 less than 9 into 7 ಹೀಗೆ ಬರ್ಕೋಬೇಕು. ಸೊ ಹೀಗೆ ಎಲ್ಲ ಆಪ್ಷನ್ಸ್ ಅನ್ನ ಚೆಕ್ ಮಾಡ್ಬೇಕು. A, B, C, D ಎಲ್ಲದನ್ನ ಚೆಕ್ ಮಾಡಿ ಯಾವ ಆಪ್ಷನ್ ಅಲ್ಲಿ ಸಮೀಕರಣ ಅಥವಾ ಈಕ್ವೇಶನ್ ಕರೆಕ್ಟ್ ಆಗಿದೆ ಅನ್ನೋದನ್ನ ನೋಡ್ಬೇಕು. ಸರಿನಾ? ಸೊ ಈಗ ಸಾಲ್ವ್ ಮಾಡೋಣ. ಎಲ್ಲ ಆಪ್ಷನ್ಸ್ ಅನ್ನ ಸಾಲ್ವ್ ಮಾಡೋಣ. ಈಗ ಆಪ್ಷನ್ ಎ ಅನ್ನ ನೋಡಿ. ಆಪ್ಷನ್ ಎ ಅಲ್ಲಿ 6 into 8 less than 9 into 7 ಹೀಗೆ ಬರ್ಕೋಬೋದಾ? ಸೊ 6 into 8 ಏನು? 6 8 48, 9 7 63. ಸೊ ಇದು ಸರಿ ಇದೆ, ಕರೆಕ್ಟ್ ಅಲ್ಲ? ಆಪ್ಷನ್ ಎ ಸರಿ ಹೊಂದುತ್ತಿದೆ. ಸರಿನಾ? ಸೊ 48 63ಗಿಂತ ಕಮ್ಮಿ ಇದೆ. ಸೊ ಈ ತರ ಸಿಂಬಲ್ ಅಲ್ಲಿ ಬಾಯಿ, ಇದನ್ನ ಬಾಯಿ ಅಂತ ಅನ್ಕೊಂಡ್ರೆ ಈ ಬಾಯಿ ಯಾವ ಕಡೆಗೆ ತೆರೆದಿರುತ್ತೋ ಅದು ಗ್ರೇಟರ್ ಸೈನ್, ಗ್ರೇಟರ್. ಸರಿನಾ? ಎಕ್ಸ್ ವೈ ಹೀಗಿದ್ರೆ ಎಕ್ಸ್ ವೈ ಗಿಂತ ದೊಡ್ಡದಾಗಿರುತ್ತೆ. ಬಾಯಿ ಯಾವ ಕಡೆ ತೆಗೆದಿದ್ಯೋ ವೈ ಎಕ್ಸ್ ಹೀಗಿದ್ರೆ ಸೊ ವೈ ಎಕ್ಸ್ ಗಿಂತ ದೊಡ್ಡದಾಗಿರುತ್ತೆ. ಸರಿನಾ? ಹಾಗೆ ನೆನ್ಪಿಟ್ಕೋಬಹುದು ನೀವು ಬೇಕಿದ್ರೆ. ಸೊ ಬಿ ಅನ್ನು ಟ್ರೈ ಮಾಡ್ಬಿಡೋಣ, ಬಿ ಬರ್ತಿದ್ಯಾ ಇಲ್ವಾ ಅಂತ. ಸೊ ಆಪ್ಷನ್ ಬಿ ಏನು? 6 plus 8 ಗ್ರೇಟರ್ ದನ್ 9 plus 7. ಸರಿನಾ? ಸೊ 6 plus 8 ಏನು? 14 ಗ್ರೇಟರ್ ದನ್ 16. ಇದು ತಪ್ಪು, ಸರಿಯಲ್ಲ? ಆಮೇಲೆ 6 plus 8 minus 9 equal to 7. ಸರಿನಾ? ಸೊ 6 plus 8 ಏನು? 14 minus 9 ಏನು? 5. ಸೊ 5 equal to 7 ಬರ್ತಿದೆ. ಇದು ಕೂಡ ತಪ್ಪು. ಇಲ್ಲಿ 6 equal to 8 into 9 divided by 7. ಸರಿನಾ? ಸೊ ಮೊದಲು ಡಿವಿಷನ್ ಮಾಡ್ಬೇಕಲ್ಲ, 8 into 9 by 7. ಸೊ ಇಲ್ಲಿ ಯಾವುದು ಕ್ಯಾನ್ಸಲ್ ಆಗ್ತಿಲ್ಲ, 72 by 7 ಬರ್ತಿದೆ. ಸೊ ಇದು 6 equal to 72 by 7. ಇದು ಕೂಡ ತಪ್ಪು. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಸೊ ಒಂದು ಸತಿ ನಮ್ಗೆ ಆಪ್ಷನ್ ಆನ್ಸರ್ ಆಗಿ ಬಂದ್ರೆ ಬೇರೆ ಆಪ್ಷನ್ಸ್ ಅನ್ನ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಬೇಕಿದ್ರೆ ನೀವು ಚೆಕ್ ಮಾಡಿ ಕೂಡ ನೋಡ್ಬೋದು, ಬೇರೆ ಆಪ್ಷನ್ಸ್ ತಪ್ಪಾಗೆ ಬರಬೇಕು. ಸರಿನಾ? ಓಕೆ, ನೆಕ್ಸ್ಟ್ 22 equal to 33 minus 66 divided by 11. ಸರಿ ಇದೆಯಾ? ಈಕ್ವಲ್ ಟು ಮೈನಸ್ ಡಿವಿಷನ್ ಸರಿ ಇದೆ. ಓಕೆ, ಮೊದಲು ಡಿವಿಷನ್ ಮಾಡ್ಬೇಕಾ? ಸೊ 22 equal to 33 minus 66 divided by 11 ಏನು? 6. ಸರಿನಾ? ಸೊ 22 equal to 33 minus 6 ಏನಾಗಬೇಕು? 27. ಸೊ ಆಪ್ಷನ್ ಎ ತಪ್ಪು, ಇದು ತಪ್ಪು. ಆಮೇಲೆ ಸೊ 22 plus 33 equal to 66 minus 11 ಅಂತ ಕೊಟ್ಟಿದ್ದಾರೆ. ಸೊ 22 plus 33 ಏನು? 55 equal to 55. ಸೊ 66 minus 11 ಏನು? 55. ಆಪ್ಷನ್ ಬಿ ಸರಿ ಹೊಂದುತ್ತದೆ. ಆಪ್ಷನ್ ಬಿ ನಮ್ಮ ಆನ್ಸರ್. ಸರಿನಾ? ಸೊ ಸಿ ಮತ್ತೆ ಡಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಹೋಮ್ವರ್ಕ್ ಆಗಿ ಎರಡನ್ನ ಚೆಕ್ ಮಾಡಿ ನೋಡಿ, ಆನ್ಸರ್ ಏನ್ ಬರ್ತಿದೆ, ಸರಿ ಹೊಂದುತ್ತಿದ್ಯಾ ಇಲ್ವಾ ಸಮೀಕರಣ ಅಂತ ನೀವು ಚೆಕ್ ಮಾಡಿ ನೋಡಿ. ಸರಿನಾ? ಓಕೆ, ನೆಕ್ಸ್ಟ್ 48 divided by 8 equal to 8 plus 48.
ಸರಿನಾ? ಓಕೆ. ಸೊ 48 ಡಿವೈಡೆಡ್ ಬೈ 8 ಏನಾಗುತ್ತೆ? 6 ಆಗುತ್ತೆ. 8 6 48 ಅಲ್ಲ, 8 ಆರ್ಲಿ 48. ಸೊ 48 ಪ್ಲಸ್ 8 ಏನು? 46. ಸೊ ಎ ತಪ್ಪು, ಇದು ತಪ್ಪು. ಆಮೇಲೆ 48 ಪ್ಲಸ್ 8 ಡಿವೈಡೆಡ್ ಬೈ 8 ಈಕ್ವಲ್ ಟು 48. ಸರಿನಾ? ಸೊ ಮೊದಲು ಡಿವಿಷನ್ ಮಾಡ್ಬೇಕು. 48 8 ಬೈ 8 ಏನು? 1 ಪ್ಲಸ್ 1 ಈಕ್ವಲ್ ಟು 48. ಸೊ 49 ಈಕ್ವಲ್ ಟು 48 ಬರ್ತಿದೆ. ಬಿ ಕೂಡ ತಪ್ಪು. ಸರಿನಾ? ಆಮೇಲೆ 48 ಪ್ಲಸ್ 8 ಈಕ್ವಲ್ ಟು 8 ಮೈನಸ್ 48. ಸರಿನಾ? ಸೊ 48 ಪ್ಲಸ್ 8 ಏನು? 56 ಈಕ್ವಲ್ ಟು 8 ಮೈನಸ್ 40 ಏನು? ಮೈನಸ್ 40. ಸೊ ಇದು ಕೂಡ ತಪ್ಪು. ಆಪ್ಷನ್ ಡಿ ಸರಿ ಆಗಿರ್ಬೇಕು. ನೋಡೋಣ ಸರಿ ಆಗಿದ್ಯಾ ಇಲ್ವಾ ಅಂತ. ಸೊ 48 ಡಿವೈಡೆಡ್ ಬೈ 8 ಇಂಟು 8 ಈಕ್ವಲ್ ಟು 48. ಸೊ 48 ಬೈ 8 ಏನು? 6. 6 ಇಂಟು 8 6 8 48 ಅಲ್ಲ, ಸರಿ ಇದೆ. ಸೊ 48 ಈಕ್ವಲ್ ಟು 48. ಸೊ ಆಪ್ಷನ್ ಡಿ ಸರಿ ಬರ್ತದೆ. ಸರಿನಾ? ಓಕೆ. ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ 11 ಮೈನಸ್ 8 ಪ್ಲಸ್ 7 ಈಕ್ವಲ್ ಟು 10 ಅಂತ ಕೊಟ್ಟಿದ್ದಾರೆ. ಸೊ 11 ಮೈನಸ್ 8 ಏನು? 3. 3 ಪ್ಲಸ್ 7 ಏನು? 10. ಸೊ ಇಲ್ಲಿ ಆಪ್ಷನ್ ಎನೆ ಕರೆಕ್ಟ್ ಆಗಿ ಬರ್ತಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಸರಿನಾ? ಓಕೆ. 5th ಕ್ವಶನ್ ಹೋಗೋಣ. 3 ಪ್ಲಸ್ 45 ಆಪ್ಷನ್ ಎ ನ ಚೆಕ್ ಮಾಡ್ತಿದ್ದೀನಿ. 3 ಪ್ಲಸ್ 45 ಡಿವೈಡೆಡ್ ಬೈ 15 ಪ್ಲಸ್ 2 ಈಕ್ವಲ್ ಟು 3. ಸೊ ಮೊದಲು ಡಿವಿಷನ್ ಮಾಡಬೇಕು. 45 ಡಿವೈಡೆಡ್ ಬೈ 15. ಸೊ 3 ಪ್ಲಸ್ 15 ಏನು? 45 ಡಿವೈಡೆಡ್ ಬೈ 15 3 ಪ್ಲಸ್ 2 ಈಕ್ವಲ್ ಟು 3. ಸೊ 3 ಪ್ಲಸ್ 3 6 6 ಪ್ಲಸ್ 2 8 8 ಈಕ್ವಲ್ ಟು 3 ಬರ್ತಿದೆ. ಸೊ ಎ ತಪ್ಪು. ಸರಿನಾ? ಓಕೆ. ನೆಕ್ಸ್ಟ್ 3 ಪ್ಲಸ್ 45 ಈಕ್ವಲ್ ಟು 15 ಇಂಟು 2 ಪ್ಲಸ್ 3. ಸೊ 45 ಪ್ಲಸ್ 3 ಏನು? 48 ಈಕ್ವಲ್ ಟು 15 ಇಂಟು 2 ಏನು? 30. 30 ಪ್ಲಸ್ 3 33. ಇದು ಕೂಡ ತಪ್ಪು. ಆಮೇಲೆ ಆಪ್ಷನ್ ಸಿ 3 ಪ್ಲಸ್ 45 ಡಿವೈಡೆಡ್ ಬೈ 15 ಈಕ್ವಲ್ ಟು 2 ಇಂಟು 3. ಸರಿನಾ? ಸೊ ಮೊದಲು ಇದು ಮಾಡೋಣ. 3 ಪ್ಲಸ್ 45 ಬೈ 15 ಏನು? 3 ಈಕ್ವಲ್ ಟು 2 ಇಂಟು 3. ಸೊ 3 ಪ್ಲಸ್ 3 ಏನು? 6. 3 ಇಂಟು 2 ಏನು? 6. ಸೊ ಆಪ್ಷನ್ ಸಿ ಸರಿ ಹೊಂದುತ್ತಿದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ಕ್ವಶನ್. 30 ಪ್ಲಸ್ 8 ಡಿವೈಡೆಡ್ ಬೈ 2 ಈಕ್ವಲ್ ಟು 40 ಮೈನಸ್ 6. ಸರಿನಾ? ಓಕೆ. ಸೊ ಮೊದಲು ಡಿವಿಷನ್. ಸೊ 30 ಪ್ಲಸ್ 8 ಬೈ 2 ಏನು? 4 ಈಕ್ವಲ್ ಟು 40 ಮೈನಸ್ 6. ಸೊ 30 ಪ್ಲಸ್ 4 ಏನು? 34. 40 ಮೈನಸ್ 6 ಏನು? ಅದು ಕೂಡ 34. ಸೊ ಇಲ್ಲಿ ಆಪ್ಷನ್ ಎ ನೇ ಸರಿ ಹೊಂದುತ್ತಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್. ಸೊ ತುಂಬಾನೇ ಈಸಿ ಇದು. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೇಕು. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ ಯಾವ್ದು ಸರಿ ಬರ್ತಿದೆ ಯಾವ್ದು ಸರಿ ಬರ್ತಿಲ್ಲ ಅಂತ ಚೆಕ್ ಮಾಡಿ ಮಾರ್ಕ್ ಮಾಡೋದಷ್ಟೇ. ಸೊ ಮಾಡ್ಕೊಂತ ಹೋಗ್ಬಿಡೋಣ ಎಲ್ಲ ಕ್ವೆಶನ್ಸ್. 13 ಇಂಟು 5 ಲೆಸ್ ದ್ಯಾನ್ 15 ಡಿವೈಡೆಡ್ ಬೈ 5 ಇಂಟು 9. ಸರಿನಾ? ಸೊ 13 ಇಂಟು 5 ಎಷ್ಟು? 13 5 65. ಸರಿ ಇದೆಯಾ? ಓಕೆ. ಲೆಸ್ ದೆನ್ 15 ಡಿವೈಡೆಡ್ ಬೈ 5 ಏನಾಗುತ್ತೆ? 3. ಸೊ 3 ಇಂಟು 9. ಸೊ 65 ಲೆಸ್ ದೆನ್ 3 ಇಂಟು 9 ಎಷ್ಟು? 27. ಸೊ 65 27ಕ್ಕಿಂತ ಕಡಿಮೆ ಇದೆಯಾ? 27 ಗ್ರೇಟರ್ ನಂಬರಾ? ಇಲ್ಲ. ಸೊ ಇದು ತಪ್ಪು. ಸೊ ಆಪ್ಷನ್ ಎ ತಪ್ಪು. ಆಮೇಲೆ 13 ಇಂಟು 5 ಮೈನಸ್ 15 ಗ್ರೇಟರ್ ದ್ಯಾನ್ 5 ಪ್ಲಸ್ 9 ಬರೀಬೋದಾ? ಓಕೆ. ಸೊ 13 ಇಂಟು 5 ಏನು? ಮತ್ತೆ 65. 65 ಮೈನಸ್ 15 ಏನು?
65 minus 15 ಏನು 50. 50 greater than 5 plus 9 ಏನು 14. ಸೊ 50 14ಕ್ಕಿಂತ ಜಾಸ್ತಿ ಇದೆ. ಸೊ ಆಪ್ಷನ್ ಬಿ ಸರಿ ಹೊಂದುತ್ತದೆ. ಸೊ 7th ಆಪ್ಷನ್ ಏನಾಗ್ಬೇಕು? ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಸಿ ಮತ್ತೆ ಡಿ ನ ಕೂಡ ಚೆಕ್ ಮಾಡಿ, ಬರ್ತಿದ್ಯಾ ಇಲ್ವಾ ಆಪ್ಷನ್ ಅಂತ ನೋಡ್ಬಿಡಿ ಒಂದ್ಸತಿ. ಸೊ ಅದನ್ನು ಚೆಕ್ ಮಾಡಿ ನೋಡ್ಬಿಡೋಣ, ಅದು ಏನಾದ್ರೂ ಸರಿ ಹೊಂದುತ್ತಿದ್ಯಾ ಇಲ್ವಾ ಅಂತ. ಸೊ 13 plus 5 less than 15 minus 5 into 9. ಸೊ 13 plus 5 ಏನು 18. 18 less than 5 into 9 ಏನು 15 minus 45. ಸೊ 18 less than minus 30. ಸೊ minus 30 ಜಾಸ್ತಿನಾ 18 ಜಾಸ್ತಿನಾ? 18 ಜಾಸ್ತಿ, ಬಟ್ ಬಾ ಯಾವ ಕಡೆ ತೆಗ್ದಿದ್ದಾರೆ? ಈ ಕಡೆ ತೆಗ್ದಿದ್ದಾರೆ. ಸೊ ಇದು ಕೂಡ ತಪ್ಪು. ಆಮೇಲೆ 13 minus 5 into 15 greater than 5 plus 9. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್. ಸೊ 13 minus 15 into 5 ಏನು 15 into 5 75 greater than 5 plus 9 ಏನು 14. ಸೊ 13 minus 75 ಏನಾಗಬೇಕು? minus 62 greater than 14. ಸೊ ಮೈನಸ್ ಇರೋದು ಗ್ರೇಟರ್ ಆಗಿರಕ್ಕೆ ಸಾಧ್ಯ ಇಲ್ಲ, ಪ್ಲಸ್ ಆಗಿರೋದೇ ಗ್ರೇಟರ್ ಆಗಿರ್ಬೇಕು. ಸೊ ಇದು ಕೂಡ ತಪ್ಪು, ಸರಿನಾ? ನೆಕ್ಸ್ಟ್ ಕ್ವೆಶನ್, 8th ಕ್ವೆಶನ್ ನೋಡಿ. 18 divided by 3 into 5 plus 17 equal to 47. ಸರಿನಾ? ಓಕೆ, 18 divided by 3 ಏನು 6. 6 into 5 plus 17 equal to 47. 6 into 5 ಏನು 30. 30 plus 17 equal to 47. ಸೊ 47 equal to 47. ಇಲ್ಲಿ ಆಪ್ಷನ್ ಎ ಸರಿ ಹೊಂದುತ್ತಿದೆ. ಸೊ ಆಪ್ಷನ್ ಎನೇ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, 9th ಕ್ವೆಶನ್ ಅಲ್ಲ? ಓಕೆ. ಸೊ 23 equal to 8 plus 4 into 21 minus 7 ಅಂತ ಕೊಟ್ಟಿದ್ದಾರೆ. into 21 minus 7. ಓಕೆ. ಸೊ ಮೊದಲು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 8 plus 21 into 4 ಏನು 84 minus 7. 8 plus 84 ಏನಾಗುತ್ತೆ 92 ಆಗುತ್ತಲ್ಲ. 92 minus 7 ಏನು 85. ಸೊ ಇದು ಕೂಡ ಇದು ತಪ್ಪು, ಎ ತಪ್ಪು. ಸೊ ನೆಕ್ಸ್ಟ್ 23 greater than 8 into 4 minus 21 plus 7. So 23 greater than, ಮೊದಲು ಮಲ್ಟಿಪ್ಲಿಕೇಶನ್. 8 4s are 32. 32 minus 21 plus 7. So 23 greater than. 32 minus 21 ಏನಾಗಬೇಕು 11 ಆಗ್ಬೇಕಾ? ಸೊ 11 plus 7. ಆಮೇಲೆ 23 greater than 11 plus 7 ಏನು 18. ಸೊ ಇದು ಜಾಸ್ತಿ ಇದೆ, ಇದು ಕಮ್ಮಿ ಇದೆ. ಸೊ ಸಿಂಬಲ್ ಕೂಡ ಆ ಕಡೆಗೆ ಇದೆ. ಸೊ ಬಿ ಸರಿಯಾಗಿದೆ, ಬಿ ಸರಿಯಾದ ಉತ್ತರ, ಸರಿನಾ? ಓಕೆ, 10th one ನೋಡಿ. 10th question, 35 minus 14 equal to 7 divided by 84 into 14. ಸರಿನಾ? ಓಕೆ. ಸೊ 35 minus 14 ಏನು 21 equal to 7 by 84 ಇದೆ. ಸೊ 7 divided by 84 into 14. ಸೊ 7 ಟೇಬಲ್ ಅಲ್ಲಿ 84 ಹೋಗುತ್ತಾ? 7 1s are 7, 7 2s are 14 ಹೋಗುತ್ತೆ. ಆಮೇಲೆ 14 by 12 ಎಷ್ಟಾಗುತ್ತೆ? 2 6s are 2 7s are. ಸೊ 7 by 6 ಬರ್ತಿದೆ. ಸೊ 21 equal to 7 by 6 ಬರ್ತಿದೆ. ಇದು ಕೂಡ ತಪ್ಪು. ಸೊ ಎ ತಪ್ಪಿಲ್ಲ. ಓಕೆ, ನೆಕ್ಸ್ಟ್ ಬಿ ಅನ್ನ ನೋಡೋಣ. ಲೈನ್ ಬರ್ಕೋಬೇಡ. ಎ ಬಿ ಸಿ. ಸೊ ಬಿ ಅನ್ನ ನೋಡಿದ್ರೆ 35 plus 14 equal to 7 into 84 divided by 14. ಸರಿನಾ? ಮೊದಲು ಡಿವಿಷನ್ ಮಾಡೋಣ. 84 divided by 14 ಎಷ್ಟು? 84 divided by 14. ಸೊ 2 7s are 242.
7 ಇಂದ 42 ಇದೆಯಾ? 7 6 42 ಅಲ್ಲ, 6. ಸೊ ಇದೇನು 6. 7 into 6, 35 plus 14 equal to 7 into 6 ಬರ್ತದೆ. ಸೊ 35 plus 14 ಎಷ್ಟಾಗುತ್ತೆ? 49. 7 into 6 ಏನು? 42. ಸರಿನಾ? ಸೊ 49 equal to 42. ಇದು ಕೂಡ ತಪ್ಪು. ಆಪ್ಷನ್ ಬಿ ಕೂಡ ತಪ್ಪು. ಆಮೇಲೆ 35 divided by 14 into 7 equal to 84 plus 14. ಸೊ ಇಲ್ಲಿ ಹೇಗೆ ಬರ್ಕೋಬಹುದು ಡಿವಿಷನ್ ಅನ್ನ? 35 divided by 14 into 7 equal to 84 plus 14 ಏನಾಗಬೇಕು? 98. ಸೊ 7 1s are 7 2s are. ಸೊ 35 by 2 ಬರ್ತದೆ. 35 by 2 equal to 98 ಬರ್ತದೆ. ಇದು ಕೂಡ ತಪ್ಪು. ಆಮೇಲೆ 35 into 14 divided by 7 equal to 84 minus 14. Okay. So, ಮೊದಲು division 14 by 7 ಏನು? 2. So, 35 into 2 equal to 84 minus 14 ಏನಾಗಬೇಕು? 70. So, 35 into 2 ಏನು? 70. So, 70 equal to 70. ಇದು ಸರಿ ಬರ್ತಿದೆ. ಸೊ ಆಪ್ಷನ್ ಬಿ. ಈ ಪ್ರಶ್ನೆಯಲ್ಲಿ ಎಲ್ಲ ಆಪ್ಷನ್ಸ್ ಅನ್ನ ನಾವು ಚೆಕ್ ಮಾಡ್ಬೇಕಾಯ್ತು. ಎ ಇಂದ ಹೋದ್ರೆ ಆಪ್ಷನ್ ಡಿ ಸರಿಯಾಗಿ ಬಂತು. ಸರಿನಾ? ನೆಕ್ಸ್ಟ್ 11th ಕ್ವೆಶ್ಚನ್ ಅನ್ನ ನೋಡಿ. 11th ಕ್ವೆಶ್ಚನ್ಗೆ 14 plus 7 divided by 14 into 28 equal to 28. ಸರಿನಾ? ಸೊ ಮೊದಲು ಡಿವಿಷನ್ ಮಾಡಿದ್ರೆ 14 plus 7 by 14 into 28 equal to 28. ಸರಿನಾ? ಸೊ 14 1s are 14 2s are ಹೋಗುತ್ತಲ್ಲ. ಸೊ 14 plus 7 into 2 ಏನು? 14 equal to 28. ಸೊ 14 plus 14 ಏನು? 28 equal to 28. ಸೊ ಇಲ್ಲಿ ಆಪ್ಷನ್ ಎ ಅಲ್ಲೇ ಸರಿ ಬರ್ತದೆ ಆನ್ಸರ್. ಇಲ್ಲಿ ಡೈರೆಕ್ಷನ್ ಸ್ವಲ್ಪ ಬೇರೆ ಕೊಟ್ಟಿದ್ದಾರೆ. ಇನ್ ದ ಗಿವನ್ ಇಕ್ವೇಶನ್ಸ್ ಫೈಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಟರ್ಚೇಂಜ್ ಆಫ್ ಸೈನ್ಸ್ ಆರ್ ನಂಬರ್ಸ್ ವುಡ್ ಮೇಕ್ ದ ಇಕ್ವೇಶನ್ ಕರೆಕ್ಟ್. ಸೊ ಕೊಟ್ಟಿರುವ ಸಮೀಕರಣದಲ್ಲಿ ಯಾವ ಚಿಹ್ನೆಗಳು ಅಥವಾ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಸಮೀಕರಣವು ಸರಿಯಾಗುತ್ತೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕು? ನಾವು ಅದಲು ಬದಲು ಮಾಡ್ಬೇಕು. ಸರಿನಾ? ಸೊ 91 ಇರೋ ಜಾಗದಲ್ಲಿ 54 ಬರಿಬೇಕು. 54 ಇರೋ ಜಾಗದಲ್ಲಿ 91 ಬರಿಬೇಕು. ಆಪ್ಷನ್ ಎ ನ ಪ್ರಕಾರ. ಸೊ ಎನ ಸಾಲ್ವ್ ಮಾಡೋಣ. 91 ಏನಾಗ್ಬೇಕು? 54 ಈಕ್ವಲ್ ಟು ಬೇರೆ ಎಲ್ಲ ಹಾಗೆ ಇರ್ಬೇಕು. 91 ಮತ್ತೆ 54 ಮಾತ್ರ ಇಂಟರ್ಚೇಂಜ್ ಆಗ್ಬೇಕು, ಅದಲು ಬದಲು ಆಗ್ಬೇಕು. 36 ಡಿವೈಡೆಡ್ ಬೈ 91 ಮೈನಸ್ 5. ಸರಿನಾ? ಓಕೆ. ಸೊ ಮೊದಲು ಡಿವಿಷನ್ ಮಾಡ್ಬೇಕಾ? ಸೊ 54 ಈಕ್ವಲ್ ಟು 7 ಪ್ಲಸ್ 36 ಡಿವೈಡೆಡ್ ಬೈ 91 ಮೈನಸ್ 5. ಸೊ 36ಗೆ 91ಗೆ ಯಾವ್ದಾದ್ರು ಕಾಮನ್ ಇದೆಯಾ? 3 ಇಂದ ಹೋಗಲ್ಲ. ಸರಿಯಲ್ಲ? 6 ಇಂದ ಹೋಗಲ್ಲ. 6 ಇಂದ ಹೋಗುತ್ತಾ? 6 1s are 41 ಬರುತ್ತೆ. ಸೊ ಬೇರೆ ಏನಾದ್ರು ಕಾಮನ್ ಇದೆಯಾ? 36ಗೆ 91ಗೆ 13 ಇಂದ ಹೋಗುತ್ತಾ 91? 13 ಇಂದ 91 ಹೋಗಲ್ಲ. ಸರಿಯಲ್ಲ? ಸೊ ಇದು 54 ಬರಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಫ್ರಾಕ್ಷನ್ ಆಗಿ ಬರ್ತದೆ. ಸರಿನಾ? ಸೊ 36 ಇಂಟು 3 ಮಾಡಿದ್ರೆ ಏನ್ ಬರುತ್ತೆ? 108 ಬರುತ್ತೆ. ಸೊ ಬರಲ್ಲ, ಯಾವ್ದು ಕಾಮನ್ ಇಲ್ಲ 36 ಮತ್ತೆ 91ಗೆ. ಸೊ ಆಪ್ಷನ್ ಎ ತಪ್ಪಾಗುತ್ತೆ. ಆಪ್ಷನ್ ಬಿ ಅನ್ನ ನೋಡೋಣ. ಪ್ಲಸ್ ಮತ್ತೆ ಡಿವಿಷನ್ ನ ಇಂಟರ್ಚೇಂಜ್ ಮಾಡ್ಬೇಕು. ಸೊ 91 ಈಕ್ವಲ್ ಟು 7 ಪ್ಲಸ್ ಹತ್ರ ಏನ್ ಬರ್ಬೇಕು? ಡಿವಿಷನ್ ಬರ್ಬೇಕು. ಸೊ ಡಿವಿಷನ್ 36 ಡಿವಿಷನ್ ಹತ್ರ ಪ್ಲಸ್ ಬರ್ಬೇಕು. ಇಲ್ಲಿ ಡಿವಿಷನ್ ಬರ್ಬೇಕು. ಸೊ ಪ್ಲಸ್ 54 ಮೈನಸ್ 5. ಸರಿನಾ? 12th one. ಓಕೆ. ಸೊ 91 ಈಕ್ವಲ್ ಟು 7 ಬೈ 36 ಪ್ಲಸ್ 54 ಮೈನಸ್ 5 ಏನು? 49. ಸೊ ಇಲ್ಲೂ ಕೂಡ ಫ್ರಾಕ್ಷನ್ ಬರ್ತಿದೆ. 91 ಈಕ್ವಲ್ ಟು ಫ್ರಾಕ್ಷನ್ ಬರ್ತಿದೆ. ಸೊ ಇದು ಕೂಡ ತಪ್ಪು. ಬಿ ಕೂಡ ಸರಿ ಹೊಂದುತ್ತಿಲ್ಲ. ನೆಕ್ಸ್ಟ್ ಸಿ ಆಪ್ಷನ್ ಅನ್ನ ನೋಡೋಣ. ಆಪ್ಷನ್ ಸಿ ಅನ್ನ ನೋಡೋಣ.
ಸೊ 91 ಈಕ್ವಲ್ ಟು ಮತ್ತೆ ಡಿವಿಷನ್ ಅನ್ನ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಡಿವಿಷನ್ ಬರಬೇಕು, ಇಲ್ಲಿ ಈಕ್ವಲ್ ಟು ಬರಬೇಕು. ಸೊ 91 ಡಿವೈಡೆಡ್ ಬೈ 7 ಪ್ಲಸ್ 36 ಈಕ್ವಲ್ ಟು 54 ಮೈನಸ್ 5. ಓಕೆ, 91 ಅನ್ನ 7 ಇಂದ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ? 7 1s are 7, 7 3s are 21. So 91 divided by 7 ಏನು? 13. So 13 plus 36 equal to 54 minus 5 ಏನು? 49. So 36 plus 13 ಏನಾಗುತ್ತೆ? 49. So 49 equal to 49. ಆಪ್ಷನ್ ಸಿ ಅಲ್ಲಿ ಬಂತು. ಆಪ್ಷನ್ ಸಿ ಸರಿಯಾದ ಉತ್ತರ. ಸರಿನಾ? ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಡಿವಿಷನ್ ಮತ್ತೆ ಪ್ಲಸ್ ಅನ್ನ ಇಂಟರ್ಚೇಂಜ್ ಮಾಡಬೇಕು ಎ ಅಲ್ಲಿ. ಸೊ 32 ಇಂಟು 4 ಡಿವಿಷನ್ ಹತ್ರ ಪ್ಲಸ್ ಬರಬೇಕು, ಪ್ಲಸ್ ಹತ್ರ ಡಿವಿಷನ್ ಬರಬೇಕು. ಸೊ ಪ್ಲಸ್ 6 ಡಿವೈಡೆಡ್ ಬೈ 12 ಈಕ್ವಲ್ ಟು 60. ಸೊ ಮೊದಲು ಡಿವಿಷನ್ ಮಾಡ್ಬೇಕಾ? ಸೊ 32 ಇಂಟು 4 ಪ್ಲಸ್ 6 ಬೈ 12 ಏನು? ಹಾಫ್ ಬರುತ್ತೆ, ಈಕ್ವಲ್ ಟು 60. ಸೊ 32 ಇಂಟು 4 ಏನ್ ಬರುತ್ತೆ? 128 ಪ್ಲಸ್ ಹಾಫ್ ಈಕ್ವಲ್ ಟು 60. ಸೊ 128 ಪ್ಲಸ್ ಅರ್ಧ ಏನಾಗುತ್ತೆ? 128.5 ಈಕ್ವಲ್ ಟು 60 ಅಂತ ಬರ್ತಿದೆ. ಸೊ ಇದು ತಪ್ಪು, ಎ ತಪ್ಪು. ಬಿ ನೋಡೋಣ. 4 ಮತ್ತೆ 12 ಅನ್ನ ಇಂಟರ್ಚೇಂಜ್ ಮಾಡಬೇಕು. ಸೊ ಇಲ್ಲಿ 12 ಬರಬೇಕು, ಇಲ್ಲಿ 4 ಬರಬೇಕು. ಸೊ 32 ಇಂಟು 12 ಡಿವೈಡೆಡ್ ಬೈ 6 ಪ್ಲಸ್ 4 ಈಕ್ವಲ್ ಟು 60 ಹೀಗಾಗಿರ್ಬೇಕು. ಸೊ ಮೊದಲು ಡಿವಿಷನ್ ಮಾಡ್ಬೇಕಾ? 12 by 6. ಸೊ 32 ಇಂಟು 12 by 6 ಏನು? 2 ಪ್ಲಸ್ 4 ಈಕ್ವಲ್ ಟು 60. 32 ಇಂಟು 2 ಏನಾಗಬೇಕು? 64. 64 ಪ್ಲಸ್ 4 ಈಕ್ವಲ್ ಟು 60. 68 ಈಕ್ವಲ್ ಟು 60 ಅಂತ ಬರ್ತಿದೆ. ಇದು ಕೂಡ ತಪ್ಪು. ಸರಿನಾ? ನೆಕ್ಸ್ಟ್, ಇಂಟು ಮತ್ತೆ ಡಿವಿಷನ್ ಅನ್ನ ಚೇಂಜ್ ಮಾಡ್ಬೇಕು. ಇಲ್ಲಿ ಡಿವಿಷನ್ ಬರಬೇಕು, ಇಲ್ಲಿ ಇಂಟು ಬರಬೇಕು. ಸರಿನಾ? ಸೊ 32 divided by 4 into 6 plus 12 equal to 60. So ಮೊದಲು ಡಿವಿಷನ್ ಮಾಡ್ಬೇಕಾ? ಸೊ 32 by 4 ಏನು? 4 8 is 32. 8 into 6 plus 12 equal to 60. So 8 into 6 ಏನು? 48 plus 12 equal to 60. 48 plus 12 ಏನ್ ಬರ್ತಿದೆ? 60. 60 equal to 60. ಸೊ ಇಲ್ಲೂ ಕೂಡ ಆಪ್ಷನ್ ಸಿ ಅಲ್ಲಿ ಸರಿಯಾಗಿ ಬರ್ತಿದೆ. ಆಪ್ಷನ್ ಡಿ ಚೆಕ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಕ್ವೆಶ್ಚನ್, 7 plus 9 7 ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಅನ್ನ ಇಂಟರ್ಚೇಂಜ್ ಮಾಡಬೇಕು. ಇಲ್ಲಿ ಮಲ್ಟಿಪ್ಲಿಕೇಶನ್, ಇಲ್ಲಿ ಡಿವಿಷನ್ ಬರಬೇಕು. ಸೊ 7 plus 9 into 27 divided by 7 equal to 28. ಸೊ ಏನ್ ಬರುತ್ತೆ? 7 plus 9 into 27 by 7 ಅಂತ ಬರ್ತಿದೆ, ಈಕ್ವಲ್ ಟು 28. ಸೊ 27 7 ಇಂದ ಡಿವೈಡ್ ಆಗಲ್ಲ, ಸರಿಯಲ್ಲ? ಸೊ ಏನಾಗುತ್ತೆ? ಫ್ರಾಕ್ಷನ್ ನಂಬರ್ ಬರುತ್ತೆ. ಸೊ ಇದು ಸರಿ ಹೊಂದಲ್ಲ ಈಕ್ವೇಶನ್. ಸೊ ಆಪ್ಷನ್ ಎ ತಪ್ಪು. ಯಾಕೆ ತಪ್ಪಂತ ಹೇಳ್ತಿದೀನಿ? 27 by 7 ಫ್ರಾಕ್ಷನ್ ಆಗುತ್ತೆ, ಪಾಯಿಂಟ್ ಬರುತ್ತೆ. ಸೊ ಪಾಯಿಂಟ್ ಬಂದ್ರೆ 28 ಬರಕ್ಕೆ ಸಾಧ್ಯ ಇಲ್ಲ, ಸರಿಯಲ್ಲ? ಓಕೆ, ನೆಕ್ಸ್ಟ್ ಡಿವಿಷನ್ ಮತ್ತೆ ಅಡಿಷನ್ ಅನ್ನ ಚೇಂಜ್ ಮಾಡ್ಬೇಕು. ಸೊ ಡಿವಿಷನ್ ಏನಾಗ್ಬೇಕು? ಪ್ಲಸ್ ಆಗ್ಬೇಕು, ಪ್ಲಸ್ ಏನಾಗ್ಬೇಕು? ಡಿವಿಷನ್ ಆಗ್ಬೇಕು. ಸೊ 7 divided by 9 plus 27 into 7 equal to 28. Okay. So 7 divided by 9 plus 27 into 7. ಇಲ್ಲೂ ಕೂಡ ಏನಾಗ್ತಿದೆ? ಇಲ್ಲೂ ಕೂಡ ಫ್ರಾಕ್ಷನ್ ಬರ್ತಿದೆ. 7 by 9 ಡಿವೈಡ್ ಆಗಲ್ಲ, ಪಾಯಿಂಟ್ ಅಲ್ಲೇ ಬರುತ್ತೆ ಅದು ಕೂಡ. ಸೊ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಪೂರ್ತಿಯಾಗಿ ಇದನ್ನ, ಯಾಕಂದ್ರೆ ತಪ್ಪಾಗೆ ಬರುತ್ತೆ, ಫ್ರಾಕ್ಷನ್ ಬರ್ತಿದೆ. ಇಲ್ಲಿ 28 ಇದೆ ಈ ಕಡೆ. ಸೊ ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ ಬಿ ಕೂಡ ತಪ್ಪು, ಸರಿನಾ? ಆಮೇಲೆ 7 ಮತ್ತೆ 9 ಅನ್ನ ಚೇಂಜ್ ಮಾಡ್ಬೇಕು. ಸೊ 9 plus 7 divided by 27 into 7 equal to 28 ಅಂತ ಬರ್ತಿದೆ. ಸೊ ಮೊದಲು ಡಿವಿಷನ್ ನ, ಸೊ 9 plus 7 by 27 into 7 equal to 28. So 9 plus 49 by 27.
ಈಕ್ವಲ್ ಟು 28. ಸೊ ಇದು ಕೂಡ ಫ್ರಾಕ್ಷನಲ್ ನಂಬರ್, ಇದು ಕೂಡ ಡಿವೈಡ್ ಆಗಲ್ಲ ಪೂರ್ತಿಯಾಗಿ. ಸೊ ಆಪ್ಷನ್ ಸಿ ಕೂಡ ತಪ್ಪಾಗುತ್ತೆ, ಸರಿನಾ? ಸೊ ಯಾವ್ದು ಮಿಕ್ಕಿದೆ? ಆಪ್ಷನ್ ಡಿ ಮಾತ್ರ ಮಿಕ್ಕಿದೆ, ಅದನ್ನ ಚೆಕ್ ಮಾಡ್ಬಿಡೋಣ. ಸೊ 9 ಮತ್ತೆ 27 ಅನ್ನ ಚೇಂಜ್ ಮಾಡ್ಬೇಕು. ಸೊ 7 ಪ್ಲಸ್ 27 ಡಿವೈಡೆಡ್ ಬೈ 9 ಇಂಟು 7 ಈಕ್ವಲ್ ಟು 28. ಸೊ 7 ಪ್ಲಸ್ 27 ಡಿವೈಡೆಡ್ ಬೈ 1 ನಿಮಿಷ, 9 ಮತ್ತೆ 27 ಅನ್ನ ಚೇಂಜ್ ಮಾಡ್ಬೇಕಲ್ಲ. ಸೊ 27 9 ಸರಿ ಬಂದಿದೆ. ಸೊ 27 ಡಿವೈಡೆಡ್ ಬೈ 9 ಇಂಟು 7 ಈಕ್ವಲ್ ಟು 28 ಬರ್ತಿದೆ. ಸೊ 9 3s are 27. ಸೊ 7 ಪ್ಲಸ್ 3 ಇಂಟು 7 ಏನು? 21 ಈಕ್ವಲ್ ಟು 28. ಸೊ 21 ಪ್ಲಸ್ 7 ಏನು? 28. ಸೊ 28 ಈಕ್ವಲ್ ಟು 28. ಆಪ್ಷನ್ ಡಿ ಅಲ್ಲಿ ಸದ್ಯಕ್ಕೆ ಬಂತು ಆನ್ಸರ್. ಆಪ್ಷನ್ ಡಿ ಕೂಡ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ, ಎಲ್ಲ ಆಪ್ಷನ್ಸ್ ತಪ್ಪು ಅನ್ಕೋಬೇಕು, ಅಥವಾ ನೀವೇನಾದ್ರೂ ಮಿಸ್ಟೇಕ್ ಮಾಡಿದೀರಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಈ ಕ್ವೆಶನ್ ಸಾಲ್ವ್ ಮಾಡುವಾಗ ಯಾವ್ದಾದ್ರು ಮಿಸ್ಟೇಕ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಆಪ್ಷನ್ ಡಿ ನಮ್ಮ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡಿ, ಲಾಸ್ಟ್ ಕ್ವೆಶನ್. 14 ಇಂಟು 22 ಏನ್ ಚೇಂಜ್ ಮಾಡ್ಬೇಕು? ಇಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ನ ಚೇಂಜ್ ಮಾಡ್ಬೇಕು. ಸೊ ಇಲ್ಲಿ ಡಿವಿಷನ್ ಬರ್ಬೇಕು, ಇಲ್ಲಿ ಮಲ್ಟಿಪ್ಲಿಕೇಶನ್ ಬರ್ಬೇಕು. ಸೊ ಆಪ್ಷನ್ ಎ 14 divided by 22 plus 5 into 2 equal to 81. ಸರಿನಾ? ಓಕೆ. ಸೊ 14 divided by 22 ಹೇಗೆ ಬರ್ಕೊಳ್ಳೋದು? ಹೀಗೆ, ಪ್ಲಸ್ 5 into 2 ಏನು? 10 equal to 81. ಸೊ 2 7s are 2 11s are 7 by 11 plus 10 equal to 81 ಅಂತ ಬರ್ತಿದೆ. ಸೊ ಇಲ್ಲೂ ಕೂಡ ಏನು? ಫ್ರಾಕ್ಷನಲ್ ನಂಬರ್ ಬಂತು ಮತ್ತೆ. ಸೊ 10 ಪ್ಲಸ್ 7 by 11 ಏನಾಗುತ್ತೆ? 81 ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ಎ ತಪ್ಪು. ಬಿ ನೋಡೋಣ. ಬಿ 14 22 ಮತ್ತೆ 5 ಅನ್ನ ಚೇಂಜ್ ಮಾಡ್ಬೇಕು. ಸೊ 22 ಹತ್ರ 5 ಬರ್ಬೇಕು, ಪ್ಲಸ್ 5 ಹತ್ರ 22 ಬರ್ಬೇಕು, ಮಿಕ್ಕಿದೆಲ್ಲ ಹಾಗೆ ಇರ್ಬೇಕು, 81. ಸೊ ಡಿವಿಷನ್ ಮಾಡೋಣ. 14 ಇಂಟು 5 ಪ್ಲಸ್ 22 by 2 ಏನು? 11 ಈಕ್ವಲ್ ಟು 81. ಸೊ 14 ಇಂಟು 5 ಏನು? 50, 4 5s are 20, 70 ನಾ? 70 plus 11 equal to 81. So 70 plus 11, 81 equal to 81. So B ಸರಿ ಹೊಂದುತ್ತೆ, ಸಮೀಕರಣ ಸರಿ ಹೊಂದುತ್ತೆ, ಬಿ ಸರಿಯಾದ ಉತ್ತರ. ಸೊ ತುಂಬಾನೇ ಈಸಿ ಇದು, ಬರೀ ಕ್ಯಾಲ್ಕುಲೇಷನ್ ಅಷ್ಟೇ ಮಾಡ್ಬೇಕು ಈ ಟಾಪಿಕ್ ಅಲ್ಲಿ. ಸೊ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ಮಾಡಿದ್ರೆ ಬೋರ್ಡ್ ಮಾಸ್ ರೂಲ್ ಅನ್ನ ನೆನ್ಪಿಟ್ಕೊಂಡು ಎಲ್ಲಾದು ಸರಿಯಾಗಿ ಬರುತ್ತೆ, ಆನ್ಸರ್ ಕರೆಕ್ಟ್ ಆಗೇ ಇರುತ್ತೆ, ಸರಿನಾ? ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಅಥವಾ ಕ್ವೆಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೆಷನ್ ಹೇಗಿತ್ತು ಅಂತ ಕೂಡ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.